ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಿಹಿ ಬೆಳೆದು ಕಹಿ ಉಣ್ತಕ್ಕಂಥ ಕಬ್ಬು ಬೆಳೆಗಾರರ ಪರಿಸ್ಥಿತಿ ತೀರಾ ಬೀದಿ ಪಾಲನೆ ಮಾಡ್ತಾ ಇದ್ದಾರೆ. ಇಡೀ ಕಬ್ಬು ಬೆಳೆಗಾರರನ್ನು ಶೋಷಣೆಗೆ ದೂಡ್ತಕ್ಕಂಥ ಕಾರ್ಖಾನೆಗಳಾಗಿವೆ. ಕಬ್ಬು ಬೆಳೆಗಾರರನ್ನು ಬರೆ ಎಳಿತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿದ್ದಾರೆ. 12 ತಿಂಗಳು ಬೆಳೆ ಕಬ್ಬು, ಅದಕ್ಕೆ ಸಿಕ್ಕಾಪಟ್ಟಿ ಲಾಗೋಡಿ ಮಾಡಿ ಬೆಳೆದಿರ್ತಕ್ಕಂಥ ಕಬ್ಬು ಅನ್ಕರ ಇಡೀ ತೂಕದಲ್ಲಿ ಮೋಸ ಮಾಡಕ್ಕೆ ಕೊಟ್ಟಿದ್ದಾರೆ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು, ರೇಣುಕಾ ಸಕ್ಕರೆ ಕಾರ್ಖಾನೆ ಅದೇ ರೀತಿ, ಇವತ್ತು ಸಿದ್ಧಶ್ರೀ ಎಥೆನಾಲ್ ಸಕ್ಕರೆ ಕಾರ್ಖಾನೆ ಅದೇ ರೀತಿ. ರೈತರದು ಇಲ್ಲಿರ್ತಕ್ಕಂಥವ್ರು ಶಾಬಾದ್ ತಾಲೂಕಿನ ಮುತ್ಗಾ ಗ್ರಾಮದ ಚಂದ್ರಕಾಂತ್ ಕೋರಿ ಅಂತಕ್ಕಂಥ 14 ಎಕರೆ ಕಬ್ಬು ಇವತ್ತು 14 ಲಾರಿಯಲ್ಲಿ 13 ಲಾರಿನೂ ಕೂಡ ಸಿದ್ಧಶ್ರೀ ಎಥೆನಾಲ್ ಕಾರ್ಖಾನೆಗೆ ಹಾಕಿದ್ದಾರೆ. ಅದರೊಳಗಡೆ 33 ಟನ್ ಮಾತ್ರ ಇವತ್ತು ಬರ್ತಕ್ಕಂಥ ರೀತಿಯಲ್ಲಿ ಕಾಟದಲ್ಲಿ ತೋರಿಸಿದ್ದಾರೆ ಎಲ್ಲ ಲಾರಿಗಳಿಗೆ. ಅಲ್ಲಿ ರೈತರಿಗೆ ಚಂದ್ರಕಾಂತ್ ಕೋರಿ ಅವರಿಗೆ ಅವ್ರ ಮಗನಿಗೆ ಬಸವರಾಜ್ ಕೋರಿಗೆ ಡೌಟ್ ಬಂದು ಅವ್ರೇನು ಮಾಡಿದ್ದಾರೆ, ಫ್ರೆಂಡ್ಸ್ ವೇ ಬ್ರಿಡ್ಜ್ ಅಂತೇಳಿ ಅಲ್ಲಿ ಕಾಟ ಮಾಡಿಸ್ಕೊಂಡೋದಾಗ ಅಲ್ಲಿ 34 ಟನ್ 600 kg ಇವತ್ತು 250 kg ಕಬ್ಬನ್ನು ಇವತ್ತು ಕಾಟದಲ್ಲಿ ಸಿಕ್ಕಿರ್ತಕ್ಕಂಥ ಅದರದ್ದು ಸ್ವಲ್ಪ ಇದೆ. ಅದೇ ಸೇಮ್ ಡೇಟಿಗೆ ಮತ್ತು ಆ ಕಾರ್ಖಾನೆಗೆ ಹೋಗಿ ಚೆಕಪ್ ಮಾಡಿ ಅಲ್ಲಿ ಕಾಟ ಮಾಡಿದಾಗ ಅದು ಅನ್ಕರ 33 ಟನ್ ಇವತ್ತು 600 kg ಬಂದಿರತಕ್ಕಂಥದ್ದನ್ನು ನಾವು ಕಂಡು 1 ಟನ್ ನೇರವಾಗಿ ಕಬ್ಬನ್ನು ಹೊಡಿತಾ ಇದ್ದಾರೆ. ಸರಾಸರಿ 14 ಲಾರಿಯನ್ನು ಅಂದಾಜು ಮಾಡಿದರೆ 34 ಇಂಟು ಲೆಕ್ಕ ಹಾಕಿ 3,000 ರೂಪಾಯಿ ಇಂಟು ಲೆಕ್ಕ ಹಾಕಿದರೆ 1-1.5 ಲಕ್ಷ ರೂಪಾಯಿ ಹಣ ಇವತ್ತು ರೈತರಿಂದ ಸುಲಿಗೆ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಾರೆ. ಅಂತ ಇವತ್ತು ತಪ್ಪು ಮಾಡಿ ಕಬ್ಬು ಬೆಳೆಗಾರರಿಗೆ ಕಾಟದಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಮೋಸ ಮಾಡ್ತಕ್ಕಂಥ ಸಿದ್ಧಶ್ರೀ ಎಥೆನಾಲ್ ಕಾರ್ಖಾನೆ ಮೇಲೆ ಪೊಲೀಸ್ ಕ್ರಿಮಿನಲ್ ಕೇಸ್ ಹಾಕಬೇಕು. ಆ ರೈತನಿಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ರೈತರಿಗೆ ಆ 1.5 ಲಕ್ಷ ರೂಪಾಯಿ ಭರಿಸಬೇಕು. ಮತ್ತು ಈ ರೀತಿಯಲ್ಲಿ ಅನ್ಯಾಯಕ್ಕೆ ಆಗಲಾರಂಥ ರೀತಿಯಲ್ಲಿ ಕಣ್ಣು ಮುಚ್ಕೊಂಡು ಕೂಡಬಾರ್ದು. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇದರ ಸಂಬಂಧಪಟ್ಟಂಗೆ ಸೆಷನ್ ಅಧಿವೇಶನದಲ್ಲಿ ಕೂಡ ಚರ್ಚೆ ನಡೀಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಒಂದು ವೇಳೆ 2 ದಿನದಲ್ಲಿ ಸರಿಪಡಿಸಲಿಲ್ಲ ಅಂದರೆ ನಾವು 15ನೇ ತಾರೀಕಿಗೆ ಇವತ್ತು ಶಾಬಾದ್ ಬಂಕೂರು ರಾಜ್ಯ ಹೆದ್ದಾರಿನ ಬಂದು ಹೋರಾಟ ನಡೆಸ್ತಾ ಇದ್ದೀವಿ. 16ನೇ ತಾರೀಕು DC ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ.